ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಧ್ಯಾನ ಯೋಗದ 24 ಮತ್ತು 25ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಶನೈರುಪರಮೇತ್ ಬುದ್ಧ್ಯಾ ಧೃತಿಗೃಹೀತಯಾ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಸಂಕಲ್ಪದಿಂದ ಉತ್ಪನ್ನವಾಗಿರುವಂತಹ ಎಲ್ಲ ಆಸೆಗಳನ್ನೂ ಕೂಡ ಪೂರ್ಣವಾಗಿ ತ್ಯಜಿಸಿ ಮನಸ್ಸಿನಿಂದಲೇ ಇಂದ್ರಿಯಗಳ ಸಮೂಹವನ್ನು ಎಲ್ಲ ಕಡೆಯಿಂದಲೂ ನಿಗ್ರಹಿಸಿ ಧೈರ್ಯದಿಂದ ಕೂಡಿದ ಬುದ್ಧಿಯಿಂದ ನಾವು ಹಿಂತಿರುಗಬೇಕು. ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸಿ ಏನನ್ನೂ ಚಿಂತಿಸಕೂಡದು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇದನ್ನು ನಾವು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಬೇಕು ಅಂತಂದರೆ, ಇಲ್ಲಿ ಒಬ್ಬ ಮನುಷ್ಯನ ಬದುಕನ್ನು ಒಂದು ಉತ್ತಮ ರೀತಿಯಲ್ಲಿ ಸಾಗಿಸ್ಬೇಕು ಅಂತಂದರೆ ಕೃಷ್ಣ ನಾವೆಲ್ಲ ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ಅಂಶಗಳನ್ನು ತಿಳಿಸ್ತಾ ಇದ್ದಾನೆ. ಜೀವನದ ಕ್ರಿಯೆ, ಅದಕ್ಕೆ ನಾವು ತೋರ್ಬೇಕಾಗಿರುವಂಥ ಪ್ರತಿಕ್ರಿಯೆ ಎರಡೂ ಕೂಡ ನಮ್ಮಲ್ಲೇ ಇದೆ. ನಾವೇ ಕ್ರಿಯೆಗಳನ್ನು ಮಾಡ್ತೇವೆ, ನಾವೇ ಪ್ರತಿಕ್ರಿಯೆಗಳನ್ನು ಕೊಡ್ತೇವೆ. ಅದನ್ನು ಹೇಗೆ ಮಾಡಬೇಕು ಅನ್ನುವಂಥ ಅಮೂಲ್ಯವಾದ ಅಂಶ ಈ ಶ್ಲೋಕದಲ್ಲಿದೆ. ಸಂಕಲ್ಪಗಳಿಂದ ಉತ್ಪನ್ನವಾಗಿರುವಂಥ ಎಲ್ಲ ವಿಧದ ಆಸೆಗಳು ಅಂತಂದರೆ, ಸಂಕಲ್ಪ ಅನ್ನುವಂಥದ್ದು ನಾವು ಕೇಳಿಕೊಳ್ಳುವಂತಹ ಒಂದು ಇಚ್ಛೆ. ನಂಗೆ ಹಿಂಗಾಗಬೇಕು, ನಂಗೆ ಹಂಗಾಗಬೇಕು, ನನ್ನ ಮನೆ ಕಟ್ಟಬೇಕು, ನಾನು ಆಸ್ತಿ ಮಾಡಬೇಕು, ಅಥವಾ ನಾನು ಏನೋ ಒಂದು ಸಂಪತ್ತು ಐಶ್ವರ್ಯವನ್ನು ಗಳಿಸ್ಬೇಕು. ಇವೆಲ್ಲ ಒಂದು ರೀತಿಯ ಸಂಕಲ್ಪಗಳೇ. ಪ್ರತಿ ಸಲ ನಾವು ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಪೂಜೆಗೆ ಹೋದಾಗ ಅವರು ಅರ್ಚನೆಯನ್ನು ಮಾಡುವಾಗಲೋ ಏನೋ ಒಂದು ಪೂಜೆಯನ್ನು ಮಾಡಿಸ್ಕೊಂಡಾಗ ಅರ್ಚಕರು ನಮಗೊಂದು ಮಾತನ್ನು ಹೇಳ್ತಾರೆ. ಮೊದಲನೇದಾಗಿಯೇ, ಪ್ರಥಮವಾಗಿಯೇ, ಯಾವುದೇ ಪೂಜೆ ಮಾಡಿಸೋದಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿನಲ್ಲಿ ಏನು ಪ್ರಾರ್ಥನೆ ಇದೆ ಅದನ್ನು ಸಂಕಲ್ಪ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ಸಂಕಲ್ಪ ಅನ್ನುವಂಥದ್ದು ಒಂದು ಬೇರು. ಅದರಿಂದಲೇ ಆಸೆಗಳೆಲ್ಲ ಚಿಗುರ್ಕೊಳ್ಳೋ ಅಂಥದ್ದು. ಅದು ಕಾರ್ಯರೂಪಕ್ಕೆ ಬರುವುದಕ್ಕೆ ಮುಂಚೆ ಅದರ ಸುಳಿವು ಗೊತ್ತಾದಾಗಲೇ ಅವುಗಳನ್ನು ನಾವು ನಿಗ್ರಹಿಸಬೇಕು. ಮೊದಲಲ್ಲಿ ಅವನ್ನೆಲ್ಲ ನಿಗ್ರಹಿಸೋದು ಸುಲಭ. ಆಗ ಹೇಗೆ ಅಂತಂದರೆ, ಚಿಗುರಿದ ಗಿಡವನ್ನು ನಾವು ಉಗುರಿನಿಂದಲೇ ಕಿತ್ತು ಬಿಡಬಹುದು. ಆದರೆ ಅದು ಚೆನ್ನಾಗಿ ಬೆಳೆದ್ರೆ ಕೊಡಲಿಯ ಪೆಟ್ಟೆ ಬೇಕಾಗುತ್ತೆ. ಹಾಗಾಗಿ ಕಾಮನೆಗಳನ್ನು ಅಂದರೆ ಆಸೆಗಳನ್ನು ನಾವು ಪ್ರಾರಂಭದಲ್ಲಿಯೇ ನಿಗ್ರಹಿಸಬೇಕು ಅಂತ ಹೇಳಿ ನಾರದರು ಭಕ್ತಿ ಸೂತ್ರದಲ್ಲಿ ಮೊದಲು ಅದು ಒಂದು ಸಣ್ಣ ತರಂಗದಂತೆ ಕಾಣುತ್ತೆ, ಆಮೇಲೆ ಅದೇ ಆಸೆಗಳು ಸಮುದ್ರವಾಗ್ಬಿಡ್ತವೆ ಅಂತ ಹೇಳುವಂಥದ್ದು. ಹಾಗಾಗಿ ಇಲ್ಲಿ ಕೃಷ್ಣ ಎಲ್ಲ ಕಾಮನೆಗಳನ್ನು ತ್ಯಜಿಸಬೇಕು. ಆದರೆ ಕಾಮನೆಗಳಲ್ಲಿ ಒಳ್ಳೆಯವು ಕೆಟ್ಟವು ಅಂತೆಲ್ಲ ಇರೋದಿಲ್ಲ. ಕೆಟ್ಟ ಕಾಮನೆಗಳು ನಮ್ಮನ್ನು ಎಷ್ಟು ಮಟ್ಟಕ್ಕೆ ಪ್ರಪಂಚಕ್ಕೆ ಕಟ್ಟಿ ಹಾಕುವುದೋ ಅಷ್ಟೇ ಒಳ್ಳೆಯ ಕಾಮನೆಗಳು ಕೂಡ ಕಟ್ಟಿ ಹಾಕುತ್ತೆ. ಒಳ್ಳೆಯದು ಚಿನ್ನದ ಸರಪಳಿ, ಕೆಟ್ಟದ್ದು ಕಬ್ಬಿಣದ ಸರಪಳಿ. ಕಟ್ಟಿನ ದೃಷ್ಟಿಯಿಂದ ಎಲ್ಲವೂ ಒಂದೇ. ಯೋಗಿಯಾಗ ಬಯಸುವವನು ನಿರ್ದಯನಾಗಿ ಇವುಗಳಿಂದ ಪಾರಾಗಬೇಕು. ಸಂಪೂರ್ಣವಾಗಿ ಈ ಆಸೆಯನ್ನು ತ್ಯಜಿಸಬೇಕು ಅಂತಂದರೆ ಎಲ್ಲ ಜಯಿಸಿ ಎಲ್ಲೋ ಒಂದು ಸ್ವಲ್ಪ ಬಿಟ್ಟರೂ ಆ ಕಿಡಿ ಕಾಡ್ಗಿಚ್ಚಾಗಬಹುದು. ಹಾಗಾಗಿ
ಬಲ್ಲವರು ಈ ರೋಗಶೇಷಗಳನ್ನು, ಶತ್ರುಶೇಷಗಳನ್ನು, ಬೆಂಕಿ ಶೇಷಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕು ಅಂತ ಹೇಳ್ತಾರೆ. ಯಾವಾಗ ನಾವು ಶೇಷವೆಂದು ಅಸಡ್ಡೆಯನ್ನು ತೋರ್ತೇವೋ ಆ ಶೇಷವೇ ಬೃಹದಾಕಾರವನ್ನು ತಾಳುತ್ತೆ. ನಮ್ಮಲ್ಲಿರುವ ಹೀನ ಸಂಸ್ಕಾರಗಳು ಬೆಂಕಿಯ ಕಿಡಿಯಂತೆ ಜಾಗೃತವಾಗಿ ಅವು ಪುನಃ ಹೊತ್ತಿಕೊಂಡು ಉರಿಯುವುದಕ್ಕೆ ಸ್ವಲ್ಪ ಒಣಗಿದ ಕಡ್ಡಿಯ ಸಂಗ ಬೇಕಾಗಿದೆ. ನಿತ್ಯ ಜೀವನದಲ್ಲಿ ನಾವು ಅಜಾಗರೂಕತೆಯಿಂದ ಸ್ವಲ್ಪ ವ್ಯವಹರಿಸಿದ್ರೂ ಕೂಡ ಅದು ಬೇಜವಾಬ್ದಾರಿಯಿಂದ ಬೇರೆ ರೀತಿಯ ಸಂದರ್ಭಗಳೇ ಉದ್ಭವವಾಗಬಹುದು. ಹಾಗಾಗಿ ಮನಸ್ಸಿನಿಂದಲೇ ಇಂದ್ರಿಯಗಳ ಒಂದು ಸಮೂಹವನ್ನು ಎಲ್ಲ ಕಡೆಯಿಂದಲೂ ನಿಗ್ರಹಿಸಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಹೇಗೆ ಅಂದರೆ, ಈಗ ದನಗಳು ಹೇಗೆ ಹೊರಗೆ ಮೈದಾನದಲ್ಲಿ ಒಂದೊಂದು ಕಡೆ ಮೇಯುತ್ತವೆಯೋ ಹಾಗೆ ಈ ಇಂದ್ರಿಯಗಳು, ಇಂದ್ರಿಯಗಳು ಒಂದೊಂದು ದನದಂತೆ ಬೇರೆ ಬೇರೆ ಕಡೆ ಅವುಗಳ ವಿಷಯ ವಸ್ತುವಿನಲ್ಲಿ ನಿರತರಾಗ್ಬಿಟ್ಟಿದೆ. ಸಂಜೆ ಮನೆಗೆ ಈ ದನಗಳನ್ನೆಲ್ಲ ಹೊಡ್ಕೊಂಡು ಹೋಗುವವನಿದೆಯನಲ್ಲ, ಹಾಗೆ ನಾವು ಕೂಡ ಈ ಎಲ್ಲ ಇಂದ್ರಿಯಗಳನ್ನು ಒಂದು ಕಡೆ ಸೇರಿಸಿ ನಾವು ಆ ಭಗವಂತನ ಊರಿಗೆ ಕರೆದುಕೊಂಡು ಹೋಗ್ಬೇಕಂತೆ. ಅದರಂತೆಯೇ ಯೋಗಿ ಮನಸ್ಸಿನಿಂದ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಬೇಕು. ಈ ಇಂದ್ರಿಯಗಳು ವಿಷಯ ವಸ್ತುವಿನ ಕಡೆ ಚದುರಿ ಹೋಗುವುದಕ್ಕೆ ಬಿಡಕೂಡದು. ಮನಸ್ಸಿನಿಂದಲೇ ಅದನ್ನು ನಾವು ಹಿಂತಿರುಗಿಸ್ಬೇಕು. ಧೈರ್ಯದಿಂದ ಕೂಡಿದ ಬುದ್ಧಿಯಿಂದ ಮೆಲ್ಲನೆ ನಾವು ಅದನ್ನು ಹಿಂತಿರುಗಿಸ್ಬೇಕಂತೆ. ಅಂದರೆ ನಿಧಾನವಾಗಿ ಒಂದೊಂದನ್ನೇ ನಾವು ಇಂದ್ರಿಯಗಳ ಆ ಕಾಮನೆಗಳಿಂದ ಮನಸ್ಸಿನ ಒಳಗಡೆ ಎಳೆದುಕೊಳ್ಬೇಕು ಅಂತ. ನಾವು ಇಂದ್ರಿಯಗಳನ್ನು ವಿಷಯ ವಸ್ತುವಿನಿಂದ ಎಳೆಯುವಾಗ ಏನಿರಬೇಕು? ಧೈರ್ಯವಿರಬೇಕು. ವಿಷಯ ವಸ್ತುಗಳು ಕೂಡ ಇಂದ್ರಿಯವನ್ನ ತನ್ನ ಕಡೆಗೆ ಸೆಳೆಯುತ್ತವೆ. ಆದರೆ ಅವುಗಳಿಂದ ಪಾರಾಗಬೇಕು ಅಂತಂದರೆ ಬುದ್ಧಿ ಅಂದರೆ ತಿಳುವಳಿಕೆ ಧೈರ್ಯವಾಗಿರಬೇಕು. ವಿಷಯ ವಸ್ತುವಿನ ಸಂಗ ಮನಸ್ಸನ್ನು ಅಧೋಗತಿಗೆ ತರುವುದೆಂದು ಅದಕ್ಕೆ ಒತ್ತಿ ಹೇಳಬೇಕು. ಅದನ್ನು ಮೆಲ್ಲಗೆ ಬಿಡಿಸಿಕೊಳ್ಬೇಕು. ಅವಾಂತರದಿಂದ ಕೆಲಸ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ಜಾಣತನದಿಂದ, ತಾಳ್ಮೆಯಿಂದ ಆ ಕೆಲಸವನ್ನ ಮಾಡಬೇಕು. ದಾರಿಯಲ್ಲಿ ಹೋಗುವಾಗ ಮುಳ್ಳಿನ ಪೊದೆಗೆ ನಮ್ಮ ಬಟ್ಟೆ ತಾಕಿದೆ ಅಂಥೇಳಿ ನಾವು ಭಾವಿಸೋಣ. ಸುಮ್ಮನೆ ಈ ಬಟ್ಟೆಯನ್ನ ಎಳೆದ್ರೆ ಮುಳ್ಳಿನಿಂದ ತಪ್ಪಿಸಿಕೊಳ್ಳೋದಕ್ಕಾಗೋದಿಲ್ಲ. ಅಂಟಿರುವ ಮುಳ್ಳನ್ನ ಒಂದೊಂದಾಗಿಯೇ ಬಿಡಿಸಿಕೊಳ್ಬೇಕು. ಅನಂತರವೇ ಅಲ್ವೇ ಎಲ್ಲ ಮುಳ್ಳುಗಳಿಂದ ಪಾರಾಗಬಹುದು. ಹಾಗಾಗಿ ಈ ಎಲ್ಲ ಪ್ರಸಂಗಗಳ ಪ್ರತಿಕ್ರಿಯೆಗಳ ನಂತರ ನಾವು ಕೊನೆಯಲ್ಲಿ ಮನಸ್ಸನ್ನ ಪರಮಾತ್ಮನಲ್ಲಿಡಬೇಕು. ಪರಮಾತ್ಮನೆಂಬ ಗೂಟಕ್ಕೆ ಮನಸ್ಸನ್ನ ಕಟ್ಟಿ ಹಾಕಬೇಕು. ಯಾವ ಲೌಕಿಕಗಳಾಗಿರುವಂಥವುಗಳನ್ನು ಕೂಡ ನಾವು ಚಿಂತಿಸಬಾರದು. ದೇವರಿಗೆ ಸಂಬಂಧಪಟ್ಟ ಚಿಂತನೆಯಲ್ಲಿಯೇ ಮನಸ್ಸು ಮುಳುಗಬೇಕು. ನದಿ ಹೇಗೆ ಸಮುದ್ರವನ್ನ ಸೇರುತ್ತಿರುವುದೋ ಹಾಗೆ ಈ ವ್ಯಕ್ತಿಯ, ಮನುಷ್ಯನ ಬದುಕು, ಆತ್ಮ ಪರಮಾತ್ಮನನ್ನ ಸೇರ್ತಾ ಇರಬೇಕು. ಅದೇ ಈ ಜೀವನದ ಪರಮ ಗುರಿಯೂ ಕೂಡ ಆಗಬೇಕು. ಅದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ನೋಡೋಣ ಬನ್ನಿ. ಒಬ್ಬರಂತೊಬ್ಬರಿರಬೇಕೆಂಬ ಹಠ ತೊಟ್ಟು, ಒಬ್ಬರೊಂತೊಬ್ಬರಿರಬೇಕೆಂಬ ಹಠ ತೊಟ್ಟು, ಮಣ್ಣು ಮುಕ್ಕುವೆ ಏಕೆ ಡಿಕ್ಕಿ ಹೊಡೆತದಲ್ಲಿ, ನಿನ್ನಂತೆ ಇರು ನೀನು ಅವರಂತೆ ಅವರಿರಲಿ, ನಿನ್ನಂತೆ ನೀ ಇರು ನೀನು ಅವರಂತೆ ಅವರಿರಲಿ, ಸಾಮರಸ್ಯಕ್ಕೆ ಮಣಿಯೋ ಮುದ್ದು ರಾಮ, ಸಾಮರಸ್ಯಕ್ಕೆ ಮಣಿಯೋ ಮುದ್ದು ರಾಮ. ಹಾಗಾಗಿ ಒಬ್ಬರಂತೆಯೇ ಒಬ್ರು ಇರಬೇಕು ಅಂತೇಳಿ ಈ ಇಂದ್ರಿಯಗಳು ಹಲವಾರು ಬಾರಿ ಹಠ ತೊಡ್ತಾವಂತೆ. ಅವೆಲ್ಲ ಹಠ ತೊಟ್ಟಾಗ ಮಣ್ಣು ಮುಕ್ಕುತ್ತೆ ಒಂದೊಂದು ಹೊಡೆತಗಳಲ್ಲಿ. ಹಾಗಾಗಿ ಎಲ್ಲ ಇಂದ್ರಿಯಗಳನ್ನು ಅದರ ಪಾಡಿಗೆ ಅದು ಇರಲಿಕ್ಕೆ ಬಿಡುತ್ತಾ ಅದರ ಜೊತೆಗೆ ಅವೆಲ್ಲವನ್ನ ಸಾಮರಸ್ಯಕ್ಕೆ ನಾವು ತಂದುಕೊಂಡು ಆ ಭಗವಂತನ ಸಮರ್ಪಣೆಯ ಮಣಿಯುವುದಕ್ಕೆ ನಾವು ಸಿದ್ಧತೆಯನ್ನ ಮನಸ್ಸನ್ನ ಮಾಡಿದ್ದೇ ಆದಲ್ಲಿ ನಮ್ಮಲ್ಲಿ ಒಂದು ರಸೋತ್ಪಾದನೆ ಆಗುತ್ತೆ. ಅದೇ ಸಾಮರಸ, ಸಮರಸ ಅಂಥೇಳಿ. ಹಾಗಾಗಿ ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ ಎಂಬುವುದೇ
ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತು ಕೂಡ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.